ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ಸಹೋದರ ಸಹೋದರನಿಗೆ ಮುಂಜಾನೆಯ ವಂದನೆಗಳು. ದೇವರ ಕೃಪೆಯಿಂದ ಈ ದಿನವೂ ಆತನ ಪಾದ ಬಳಿಯಲ್ಲಿ ಬಂದು ಆತನ ಮಾತುಗಳನ್ನು ಧ್ಯಾನ ಮಾಡುವಂತೆ ತಂದೆಯ ದೇವರು ನಮಗೆ ಒಂದು ಅಮೂಲ್ಯ ಅವಕಾಶ ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ಮತ್ತು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕ ತಂದೆಯೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತರ ಮುಖಾಂತರ ನಂತ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆ ಉಂಟಾಗಲಿ. ತಂದೆ, ವಿಶೇಷವಾಗಿ ಈ ದಿನ ತಂದೆ ನಿಮ್ಮ ಮಾತುಗಳನ್ನು ಧ್ಯಾನ ಮಾಡಿ ನಿಮ್ಮ ಮಗನ ಸಾರೂಪ್ಯಕ್ಕೆ ಬೆಳೆಯಲು ನಮ್ಮೆಲ್ಲರಿಗೂ ಅವಕಾಶ ಮಾಡಿಕೊಡ್ರಿ. ಅದರಲ್ಲಿರುವಂಥ ಸತ್ಯವೇದಲ್ಲಿರುವಂಥ ಆಳ ಉದ್ದಾಗಲಗಳನ್ನು ಅರ್ಥ ಮಾಡಿಕೊಂಡು ತಂದೆ ನಮ್ಮ ಜೀವಿತವನ್ನು ನಾವು ಪರಿಶುದ್ಧವಾಗಿಯೂ ನಂಬಿಕೆಯಿಂದಲೂ ಕಾಪಾಡಿಕೊಳ್ಳುವುದಕ್ಕೆ ನಮಗೆ ನಿಮ್ಮ ಪರಿಶುದ್ಧ ಆತ್ಮವನ್ನು ಕೊಟ್ಟು ನಮ್ಮನ್ನು ಬಲಪಡಿಸಿರಿ. ಇದನ್ನು ಧ್ಯಾನ ಮಾಡುವಂಥ ಪ್ರತಿಯೊಂದು ಕುಟುಂಬವನ್ನು ಆತ್ಮಗಳನ್ನು ನಿಮ್ಮ ಕರೆಗಳಲ್ಲಿ ಒಪ್ಪಿಸಿಕೊಡ್ತೇವೆ. ನೀವೇ ದಾರಿ ತೋರಿಸಿ, ಬೆಳಕು ತೋರಿಸಿ, ಬಲಪಡಿಸಿ, ಕೆಡುಕನಿಂದ ತಪ್ಪಿಸಿ ಅವ್ರನ್ನ ರಕ್ಷಣೆ ಮಾರ್ಗದಲ್ಲಿ ಸ್ಥಿರಪಡಿಸಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯಿಂದ ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತರ ದಿವ್ಯನಾಮದಲ್ಲಿ ತಾಳ್ಮೆಯಿಂದಲೂ ವಿನಂತಿಯನ್ನು ಬೇಡಿಕೊಳ್ತೇವೆ, ಪರಲೋಕ ತಂದೆಯೇ, ಆಮೇಲೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಡಿಸೆಂಬರ್ 5ನೇ ತಾರೀಕಿನ ಮನ್ನಾ ಅನುದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡಿಕೊಳ್ಳೋಣ. ಯೆಹೋವನನ್ನು ಸೇವಿಸುವುದು ನಿಮಗೆ ಸರಿ ಕಾಣದೇ ಇದ್ದರೆ ಯಾರನ್ನು ಸೇವಿಸಬೇಕೆಂದಿದ್ದೀರಿ? ಇವತ್ತೇ ಆರಿಸಿಕೊಳ್ಳಿರಿ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಅಂದನು. ಯೆಹೋಶುವ 24ನೇ ಅಧ್ಯಾಯ 15ನೇ ವಚನ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇಲ್ಲಿ ಯೆಹೋಶುವ ಮಾತಾಡ್ತಿರುವಂಥ ಒಂದು ಮಾತುಗಳನ್ನು ನಾವು ಧ್ಯಾನ ಮಾಡ್ತಾಯಿದ್ದೀವಿ. ಇತರರು ತಮ್ಮ ಇಚ್ಛೆಯಂತೆ ತಮಗೆ ಬೇಕಾದವರನ್ನು ಸೇವಿಸಲಿ, ನಾವಾದರೂ ನಮ್ಮ ಕರ್ತನು ಕೃಪಾಪೂರ್ಣನಾಗಿದ್ದೇನೆಂದು ಸವಿದು ನೋಡಿದ್ದರಿಂದಲೂ ಆತನ ವಾಕ್ಯದ ಮೂಲಕ ಆತನನ್ನು ತಿಳಿದುಕೊಂಡಿದ್ದರಿಂದಲೂ ಆತನ ಅನುಗ್ರಹ ಪರಾಂಬರಿಕೆ ಮತ್ತು ಆತನ ಆತ್ಮದ ಪ್ರಭಾವದಿಂದ ನಮ್ಮ ನೂತನ ಜೀವಿತದಲ್ಲಿ ಶಕ್ತಿಯನ್ನು ಪಡೆದಿರುವುದರಿಂದಲೂ ನಾವು ಬೇರೇನೂ ಮಾಡದೆ ನಮ್ಮ ದೇವರನ್ನು ಹೃದಯಪೂರ್ವಕವಾಗಿ ದೃಢ ವಿಶ್ವಾಸದಿಂದ ಸೇವಿಸುತ್ತೇವೆ. ಅಲ್ಲೆಲ್ಲೂಯಾ. ನಾವು ಆತನಲ್ಲಿ ಸಂಶಯವಿಲ್ಲದೆ ಆತ್ಮವಿಶ್ವಾಸವಿಟ್ಟಿರುವುದರಿಂದ ಆತನು ನಮಗೆ ತೋರಿಸುವ ಮಾರ್ಗದಲ್ಲಿ ಸಂತೋಷದಿಂದ ನಡೀತೇವೆ. ಯಾಕಂದರೆ ಆತನು ನಮ್ಮನ್ನು ಕೈ ಹಿಡಿದು ನಡೆಸುವನಾಗಿದ್ದಾನೆ. ಹೀಗೆ ನಾವು ನಮ್ಮ ಪ್ರಾಮಾಣಿಕವಾದ ಕುರುಬನನ್ನು ಹಿಂಬಾಲಿಸುವುದರಿಂದ ಕೊನೆಯಲ್ಲಿ ದೇವರ ರಾಜ್ಯದ ಅಂಕಿತದಲ್ಲಿರ್ತೇವೆ. ಈ ಎಲ್ಲ ವಾಗ್ದಾನಗಳಿಂದ ಪುಲಂಕಿತರಾಗಿ ಸಂತೋಷ, ನೆಮ್ಮದಿ ಹಾಗೂ ಹೃದಯವನ್ನು ತುಂಬುವ ಆಶೀರ್ವಾದದಿಂದ ನಾವು ಯಾತ್ರಾರ್ಥಿಗಳಾಗಿ ದೇವರ ರಾಜ್ಯವನ್ನು ಸೇರ್ತೀವಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಗಳೇ, ನಂಬಿಗಸ್ತರು ಯಾವತ್ತೂ ದೇವರ ಚಿತ್ತವನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಅವರು ದೇವರನ್ನು ಸೇವಿಸುವ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಆದರೆ ಅಪನಂಬಿಕೆಯುಳ್ಳಂಥವ್ರು, ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ಅಂಥವ್ರು ಏನು ಮಾಡ್ತಾರೆ, ದೇವ್ರ ಚಿತ್ತ ನೆರವೇರಿಸೋದಕ್ಕೆ ಹೀಗೆ ನಾನು ನನ್ನ ಮನೆಯವರು ಯೆಹೋವನನ್ನ ಸೇವಿಸ್ತೀವಿ ಅಂತ ಹೇಳೋದಕ್ಕೆ ಅವ್ರ ಮನಸ್ಸಾಕ್ಷಿನೂ ಒಪ್ಪಲ್ಲ, ಹಿಂದೆಗೀತಾರೆ ಅಂತ ಹೇಳ್ತಾರೆ. ಅಂದರೆ ದೇವರ ಚಿತ್ತವನ್ನು ಒಳ್ಳೆಯದು ಕೆಟ್ಟದು ಯಾವುದು ಅಂತ ಗೊತ್ತಿದ್ರೂ ಸಹಿತ ತಮ್ಮನ್ನು ಕೆಟ್ಟ ವಿಷಯಗಳಲ್ಲಿ ತೊಡಗಿಕೊಳ್ತಾರೆ. ದೇವರು ದೀರ್ಘ ಶಾಂತನಾಗಿರುವುದರಿಂದ ಅವರು ಕೊನೆಯಲ್ಲಿ ಏನು ಮಾಡ್ತಾರೆ, ಸರಿಯಾದ ತೀರ್ಮಾನಕ್ಕೆ ಬರುವಂತೆ ಒತ್ತಡನ ತರ್ತಾರೆ. ಆತನು ಅವರ ಅನುಭವಗಳನ್ನು ಅವರ ಗಮನಕ್ಕೆ ಹೇಗೆ ತರ್ತಾರೆ ಅಂದರೆ, ಅವರು ದೇವಚಿತ್ತಕ್ಕೆ ವಿರುದ್ಧವಾಗಿ ಅಥವಾ ದೇವರ ಚಿತ್ತಾನುಸಾರವಾಗಿ ಅವರು ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ಳುವಂತೆ ಮಾಡ್ತಾರೆ. ಯೆಹೋಶುವನಂತೆ ನಂಬಿಗಸ್ತ ಜನರು ಮಾತಿನಲ್ಲಿ ಕೃತಿಗಳಲ್ಲಿಯೂ ಅವರ ಕೃತಿಗಳಲ್ಲಿ ಮಾದರಿಗಳಾಗಿದ್ದು ಅಪನಂಬಿಗಸ್ತರಾದವ್ರನ್ನ ಉರಿದುಂಬಿಸಿ ಸರಿಯಾದ ತೀರ್ಮಾನ ತೆಗೆದುಕೊಳ್ಳುವಂತೆ ಮಾಡಲಿ ಅಂತಾರೆ. ಅವರು ಈ ವಿಷಯವನ್ನು ಒಪ್ಪಿದರೂ ಬಿಟ್ಟರು ನಂಬಿಗಸ್ತರಾದಂಥ ದೇವರ ಜನರು ಕ್ರಿಸ್ತನ ನಾಯಕತ್ವದಲ್ಲಿ ಆತನನ್ನು ತಮ್ಮ ಶಿರಸ್ಸಾಗಿ ಅಂಗೀಕರಿಸಿ ಲೋಕದ ಪಾಲಿಗೆ ಸತ್ತವರಾಗಿ ದೇವರ ಪಾಲಿಗೆ ಜೀವಿಸುವರಾಗಿದ್ದುಕೊಂಡು ತಮ್ಮ ಪ್ರಭಾವವನ್ನು ಹೆಚ್ಚಿನ ಜನರ ಮೇಲೆ ಬೀಳುವಂತೆ ಮಾಡಿ ದೇವರ ಸೇವೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಎಂಥ ಮಾತುಗಳು ನೋಡ್ರಿ. ಇಲ್ಲಿ ದೇವಜನರು ಅರ್ಥ ಮಾಡಿಕೊಳ್ಬೇಕಾದಂಥ ಮುಖ್ಯವಾದಂಥ ವಿಷಯ ಏನಂದರೆ ಇದರಲ್ಲಿ ಅಡಗಿದೆ ಅಂತ ನಾವು ನೋಡ್ತೀವಿ. ಯಾಕಂದರೆ ನಾವೆಲ್ಲ ಒಂದೇ ನಂಬಿಕೆ, ಒಂದೇ ದೇವರು, ಒಂದೇ ದೀಕ್ಷಾ ಸ್ನಾನ, ಒಂದೇ ಮಾರ್ಗ, ಒಬ್ಬನೇ ಕರ್ತನೂ ರಕ್ಷಕನೂ ಅಂತ ನಂಬಿರುವಂಥವರು ಅವರಿಗೆ ಬೇರೆ ಬೇರೆ ನಂಬಿಕೆ ವಿಶ್ವಾಸಗಳು ಇರಬಾರ್ದು. ಎರಡು ಮನಸ್ಸುಗಳು, ಎರಡು ನಂಬಿಕೆಗಳು, ಇಬ್ಬರು ಯಜಮಾನರು ಇರಬಾರ್ದು. ಯಾಕಂದರೆ ನಾವು ಎರಡು ದೋಣಿಯಲ್ಲಿ ನಡೆಯೋಕ್ಕಾಗಲ್ಲ ಅಂತ ನಮ್ಮ ರಕ್ಷಕರು ಹೇಳಿದ್ದಾರೆ. ಹಂಗಾರೆ ನಾವು ಸೇರಬೇಕಾದ ಗುರಿ ಮಾರ್ಗ ತಲುಪೋಕ್ಕೆ ಸಾಧ್ಯ ಇಲ್ಲ. ಎರಡು ನಂಬಿಕೆಗಳು ವಿಶ್ವಾಸಗಳನ್ನ ಇಟ್ಟರೆ ಇಬ್ಬರು ಯಜಮಾನರನ್ನು ಸೇವಿಸ್ತಾರೆ. ನಂಬಿಗಸ್ತರು ದೇವರ ಉಪಕಾರ, ದೇವರ ಚಿತ್ತ, ಶಕ್ತಿ, ಸಾಮರ್ಥ್ಯಗಳನ್ನೆಲ್ಲ ತಿಳ್ಕೊಂಡ ಮೇಲೆ ಮತ್ತೊಂದು ದೈವ ಅಥವಾ ಮತ್ತೊಬ್ಬ ವ್ಯಕ್ತಿಗಳ ಮೇಲೆ ನಂಬಿಕೆಯನ್ನಿಟ್ಟರೆ ಅವರ ಆಲೋಚನೆಗಳನ್ನು ನಾವು ಕೇಳಿದ್ರೆ ಅದು ಪರಿಶುದ್ಧ ನಂಬಿಕೆಗೆ, ಜೀವಿತ ಪರಿಶುದ್ಧ ನಂಬಿಕೆ ಅಂತ
ಎಣಿಸೋಕ್ಕಾಗಲ್ಲ ಅಂತಾರೆ. ಇಲ್ಲಿ ಯೆಹೋಶುವನು ದೇವರನ್ನ ಸಂಪೂರ್ಣ ಅರ್ಥ ಮಾಡಿಕೊಂಡಿದ್ದರಿಂದ ಅವರು ಇಸ್ರಾಯೇಲರು ಅವರಲ್ಲಿ ಅನೇಕರು ಬೇರೆ ಬೇರೆ ದೇವತೆಗಳನ್ನು ಪೂಜಿಸಿದ್ದರಿಂದಲೂ ದೇವರು ಆಜ್ಞೆಗಳಿಗೆ ಅವಿಧೇಯರಾಗಿ ನಡೀತಾ ಇದ್ದಿದ್ದರಿಂದಲೂ ಸಹಿಸಕ್ಕಾಗ್ದಲೇ ಕೋಪದಿಂದ ಬೇಜಾರಿಂದ ನಿಮಗೆ ಯೆಹೋವನನ್ನು ಸೇವಿಸುವುದು ಸರಿ ಕಾಣದೇ ಇದ್ದರೆ ಯಾರನ್ನು ಸೇವಿಸ್ತೀರಿ? ಇವತ್ತೇ ಆರಿಸ್ಕೊಳ್ರಿ. ನೋಡಿ, ಅವರಿಗೆ ಸರಿ ಸಮಾನ ದೇವ್ರು ಇದ್ದಾರಾ? ಈ ರೀತಿ ನಿಮಗೆ ಐಗುಪ್ತದಿಂದ ಅದ್ಭುತವನ್ನು ಮಾಡಿ ಕರ್ಕೊಂಬಂದ್ರಲ್ಲ ದೇವರು, ಆಲೋಚನೆಯನ್ನು ಅರಿಯುವಂಥ ಇಂಥ ದೇಶವನ್ನು ಕೊಟ್ಟರಲ್ಲ, ಎಷ್ಟು ಸಹಾಯ ಮಾಡಿದಾರಲ್ಲ, ಆದರೂ ನಿಮಗೆ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲ, ಇನ್ಯಾರಿದ್ದಾರೆ ನಿಮಗೆ ಬೇರೆ ಅಂತ ಕೇಳ್ತಾರೆ. ಅದಕ್ಕೆ ಕೋಪದಿಂದ, ಬೇಸರದಿಂದ, ಸಿಟ್ಟಿನಿಂದ ಈ ಮಾತನ್ನು ಹೇಳ್ತಾರೆ. ನೀವೇನಾದರೂ ಏನಾರ ಮಾಡ್ಕೋಬೋಗ್ರಿ, ಸದ್ಯಕ್ಕೆ ನಾನು ನನ್ನ ಮನೆಯವರು ಯೆಹೋವನನ್ನು ಸೇವಿಸ್ತೀವಿ ಅಂತ ಕೊನೆಗೆ ಡಿಸೈಡ್ ಮಾಡ್ತಾರೆ. ಅಂಥ ಆತ್ಮ ಅವರಲ್ಲಿತ್ತು ಅಂತ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳು, ಇದು ನಮ್ಮಲ್ಲಿ ಇದೆಯಾ? ನಮ್ಮನ್ನು ನಾವೇನು ಮಾಡಬೇಕು? ಪರೀಕ್ಷಿಸ್ಕೊಳ್ಬೇಕು. ಇದೇ ಥರ ಇನ್ನೊಬ್ಬ ವ್ಯಕ್ತಿ ಭಕ್ತ ಪ್ರವಾದಿ ಇದ್ದರು ಅಂತ ನಾವು ನೋಡ್ತೀವಿ ಇಸ್ರೇಲರ ಮಧ್ಯದಲ್ಲಿ. 1 ವರ್ಷ 18-28ರಲ್ಲಿ ಎಲಿಯ ಎಲ್ಲ ಜನರನ್ನ ಹತ್ತಿರಕ್ಕೆ, ಎಲ್ಲ ಇಸ್ರೇಲ್ ಜನಗಳ ಹತ್ತಿರಕ್ಕೆ ಕರೆದ ಅವ್ರಿಗೆ, ನೀವು ಎಷ್ಟರವರೆಗೆ ಎರಡು ಮನಸ್ಸುಳ್ಳವರಾಗಿರ್ತೀರಿ? ಯೆಹೋವನ ದೇವರಾಗಿದ್ದರೆ ಆತನನ್ನು ಸೇವಿಸಿ, ಬಾಳನ ದೇವರಾಗಿದ್ದರೆ ಅವನನ್ನು ಸೇವಿಸ್ರಿ ಅಂತ ಹೇಳ್ತಾರೆ. ಇಲ್ಲಿ ಅಹಾಬನ ಒಂದು ವಿಷಯದಲ್ಲಿ ಅಲ್ಲಿ ಬಾಳನ ಪ್ರವಾದಿಗಳನ್ನು ಸಾಯಿಸುವಂಥ ಸಂದರ್ಭದಲ್ಲಿ ಇಲ್ಲಿ ಮಾತು ಆಡ್ತಾರೆ. ಅನೇಕ ಅದ್ಭುತಗಳನ್ನು ಮಾಡಿ ಅಲ್ಲಿ ದೇವರೇ ನಿಜವಾದ ಯೆಹೋವನೇ ಅಂತ ಸ್ಥಾಪನೆ ಮಾಡ್ತಾರಲ್ಲಿ. ಇಸ್ರಾಯೇಲರನ್ನ ಅನೇಕರನ್ನ ದೇವರ ಕಡೆಗೆ ತಿರುಗಿಸಿದಂಥ ದೊಡ್ಡ ಪ್ರವಾದಿ ಈತ. ಆ ಕೊನೆಯ ಸಂದರ್ಭದಲ್ಲಿ ಸಹಿತ ದೇವರು ಒಬ್ಬನೇ, ಯೆಹೋವನು ಒಬ್ಬನೇ ದೇವರು ಅಂತೇಳಿ ಅವರ ಮನಸ್ಸನ್ನು ಅಲ್ಲೂ ಸಹಿತ ತಿರುಗಿಸಿ ಬಾಳನ ಪ್ರವಾದಿಗಳನ್ನೆಲ್ಲ ಅಲ್ಲಿ ಏನು ಮಾಡ್ತಾರೆ? ಸಾಯಿಸ್ತಾರೆ ಅಂತ ನೋಡ್ತೀವಿ. ಆಗ ಇಸ್ರೇಲರೆಲ್ಲರೂ ಏನು ಮಾಡ್ತಾರೆ? ಯೆಹೋವನೊಬ್ಬನೇ ದೇವರು ಅಂತ ಆ ಅದ್ಭುತಗಳನ್ನು ನೋಡಿ ಆರ್ಭಟಿಸ್ತಾರೆ. ಅಂಥ ಒಂದು ಪ್ರವಾದಿಯಾಗಿದ್ದರು. ಆದ್ದರಿಂದ ನಾವು ಇವತ್ತು ಅನೇಕರು ದೇವರು ಒಬ್ಬನೇ ಎಂದು ಬಾಯಿಂದ ಅಡಿಕೆ ಮಾಡ್ಕೊಳ್ತೀವಿ, ಆದರೆ ಕ್ರಿಯೆಗಳಲ್ಲಿ ಅವರ ಒಂದು ಇದುಗಳಲ್ಲಿ ಏನು ಮಾಡಲ್ಲ, ತೋರಿಸೋದಿಲ್ಲ ಅಂತ ನಾವು ನೋಡ್ತೀವಿ. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಅನೇಕ ವ್ಯಕ್ತಿಗಳ ಮೇಲೆ ವಿಶ್ವಾಸವಿಡ್ತಾರೆ, ಅನೇಕ ವಸ್ತುಗಳ ಮೇಲೆ ವಿಶ್ವಾಸವಿಡ್ತಾರೆ. ತಿಳಿದು ಅದಕ್ಕೋಸ್ಕರ ಎಲೀಯನಂತೆ, ಯೆಹೋಶುವನಂತೆ ನಾವು ಎಚ್ಚರಿಸದೆ ಸರಿದಾರಿಗೆ ತರುವುದು ನಮ್ಮೆಲ್ಲರ ಜವಾಬ್ದಾರಿ, ಕರ್ತವ್ಯವಾಗಿದೆ. ಈ ಕೆಲಸವನ್ನು ನಮ್ಮನ್ನು ಕರೆದಿರೋದೇ ಇದಕ್ಕೆ ಅಂತ ಹೇಳ್ತಾರೆ. ರೋಮ 6:16ರಲ್ಲಿ ಪೌಲರು, ನೀವು ಯಾವನಿಗೆ ದಾಸರಾಗುವಂತೆ ವಿಧೇಯರಾಗಿರುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಂಡಿದ್ರೋ ಆ ಯಜಮಾನಿಗೆ ನೀವು ದಾಸರಾಗಿರುವುದು ನಿಮಗೆ ಗೊತ್ತಿಲ್ವಾ? ನೀವು ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆಯುಳ್ಳ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ ಅಂತ ಹೇಳ್ತಾರೆ. ಆದ್ದರಿಂದ ನಾವು ನಮ್ಮನ್ನು ಕೊಂಡುಕೊಂಡಂಥ ಕ್ರಿಸ್ತನಿಗೆ ನಾವು ವಿಧೇಯರಾಗಿರ್ತೀವಿ ಅಂತ ಹೇಳಿ ಪ್ರಮಾಣ ಮಾಡಿ ಅರಿಕೆ ಮಾಡಿ ದೀಕ್ಷಾಸ್ನಾನದಲ್ಲಿ ಪಾಪಕ್ಕೆ ಅಂದರೆ ಸೈತಾನನಿಗೆ ವಿಧೇಯರಾದರೆ ಮರಣನೇ ಫಲ ಅಂತಾರೆ. ಕೊನೆಗೆ ಪಾಪ ಕೊಡುವ ಸಂಬಳ ಮರಣ. ಅಂದರೆ ನಾವು ದೇವರ ವಾಕ್ಯಗಳಿಗೆ ವಿಧೇಯರಾಗಿರಬೇಕು ಅಂದರೆ ಅರ್ಥ ಕೈಗೊಂಡು ನಡೆಯಬೇಕು, ಅದರ ಪ್ರಕಾರ ಜೀವಿಸಬೇಕು. ಅಲ್ಲಿ ಯೇಸು ಕ್ರಿಸ್ತರು ಒಂದು ಕಡೆ ಹೇಳ್ತಾರೆ, ಮತ್ತಾಯ 27:24-28 ತನಕ, ಯಾವನಾದರೂ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯದೇ ಹೋದರೆ, ಅಥವಾ ನಮ್ಮ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆದರೆ ಅವನು ಹೆಂಗಿರ್ತಾನಪ್ಪ ಅಂದರೆ, ಬಂಡೆ ಮೇಲೆ ಕಟ್ಟಿದಂಥ ಬುದ್ಧಿಯುಳ್ಳ ಮನುಷ್ಯನಿಗೆ ಹೋಲಿಕೆ. ಕಟ್ಟಿದ ಮೇಲೆ ಮಳೆ ಬಂತು, ಹಳ್ಳ ಬಂತು, 4 ಕಡೆಯಿಂದ ಗಾಳಿ ಬೀಸ್ತು, ಆ ಮನೆಗೆ ಬಡಿದರೂ ಆ ಮನೆ ಏನು ಮಾಡಲಿಲ್ಲ, ಬಂಡೆ ಮೇಲಿದ್ದರಿಂದ ಅದು ಬೀಳಲಿಲ್ಲ ಅಂತಾರೆ. ಆದರೆ ನನ್ನ ವಾಕ್ಯ ಕೇಳಿ ಅದರಂತೆ ನಡೆಯದೆ ಹೋದರೆ ಮರಳಿನ ಮೇಲೆ ಮನೆ ಕಟ್ಟಿದ ಬುದ್ಧಿಹೀನ ಮನುಷ್ಯನಿಗೆ ಹೋಲಿಕೆ. ಕಟ್ಟಿದ ಮೇಲೆ ಮಳೆ ಬಂತು, ಹಳ್ಳ ಬಂತು, 4 ಕಡೆಯಿಂದ ಗಾಳಿ ಪ್ರವಾಹ ಬಂದು ಬಡಿದ್ರು ಆ ಮಳೆ ದಡಮನ್ನು ಬಿಡೋಯ್ತು. ಕಾರಣ ಅದು ಉಸುವಿನ ಮೇಲೆ ಕಟ್ಟಿದ್ದ ಅವನು. ನೋಡಿ, ಇಲ್ಲಿ ಯೆಹೋವನೊಬ್ಬನನ್ನೇ ಸೇವಿಸಿರಿ ಅಂದರೆ ಅರ್ಥ ದೇವರ ವಾಕ್ಯ ಬಿಟ್ಟು ಬೇರೆ ಮಾತುಗಳನ್ನು, ಆಲೋಚನೆಗಳನ್ನು ತೆಕ್ಕೊಳ್ಬಾರ್ದು ನಾವು ನಮ್ಮ ಜೀವಿತದಲ್ಲಿ. ನಾವು ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ದೇವ್ರ ವಾಕ್ಯನ ಕೇಳ್ತೀವ, ಅಥವಾ ನಮ್ಮ ಹೆಂಡತಿ ಗಂಡ ಮಾತು, ಮಕ್ಕಳ ಮಾತು ಕೇಳ್ತೀವ, ಅಥವಾ ನಮ್ಮ ಅಕ್ಕ ಅಣ್ಣ ಅಂತ ದೊಡ್ಡವರು ಹಿರಿಯರು ನಮ್ಮ ಯಜಮಾನರು ಅಂತ ನಾವು ಅವ್ರ ಮಾತುಗಳನ್ನು, ಆಲೋಚನೆಗಳನ್ನು ತೆಕ್ಕೊಂಡು ನಮ್ಮ ಜೀವಿತವನ್ನು ಕಟ್ಕೊಂಡಿದ್ದೀವ? ಮಳೆ ಅಂತಂದರೆ ಕಷ್ಟ ಸಂಕಟಗಳು ಬಂದಾಗ ನಾವು ಬಿದ್ದೋಗ್ತೀವಿ. ಹಂಗಾರೆ ಅಂದರೆ ಅನೇಕ ಸಮಸ್ಯೆಗಳು ಬರ್ತವೆ. ಆಗ ಅಯ್ಯೋ ನಾನು ಎಂಥ ತಪ್ಪು ಮಾಡಿದೆ ಅಂತ ಆಮೇಲೆ ಕಣ್ಣೀರನ್ನು ಇಡಬೇಕಾಗುತ್ತೆ. ಆದ್ದರಿಂದ ಈ ಎಚ್ಚರಿಕೆಯ ಮಾತುಗಳಿಗೆ ನಾವು ಗಮನ ಕೊಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ದೇವರ ಮಾತುಗಳನ್ನು ಕೇಳಿ ಆತನೊಬ್ಬನನ್ನೇ ಸೇವಿಸಬೇಕು. ಆದಿಕಾಂಡ 18:19ರಲ್ಲಿ ಹೇಳ್ತಾರೆ, ಅವನು ಪುತ್ರ ಪೌತ್ರರಿಗೆ ನೀವು ನನ್ನ ನ್ಯಾಯ ನೀತಿಗಳನ್ನು, ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಅವನನ್ನು ನಾನು ಆದುಕೊಂಡೆನಲ್ಲ. ಇಲ್ಲಿ ತಂದೆಯಾದ ದೇವರು ತನಗೆ ತಾನೇ ಮನಸ್ಸಿನಲ್ಲಿ ಮಾತಾಡಿಕೊಳ್ಳುವಂಥ ಒಂದು ಸಂಗತಿ ಇದು. ಏನಂದರೆ ಆ ಒಂದು ಸೊದೋಮ್ ಗೊಮೋರ ಪಟ್ಟಣವನ್ನು ನಾಶ ಮಾಡಬೇಕಾಗಿತ್ತು. ಅದಕ್ಕೆ ನಾನು ಅವನನ್ನು ಆತ್ಕೊಂಡಿದ್ದೀನಲ್ಲ,
ಅದಕ್ಕೋಸ್ಕರ ಅವನಿಗೆ ತಿಳಿಸ್ದೆ ಹೋದರೆ ತಪ್ಪಾಗ್ತತಲ್ಲ ಅಂತ ಇಲ್ಲಿ ಏನು ಮಾಡ್ತಾರೆ, ಕರೆದಿದ್ದಾರೆ ಅಂತ ಹೇಳ್ತಾರೆ. ನಾನು ಅವನ್ನ ಆದ್ಕೊಂಡಿರೋದೇ ಅವನ ಮಕ್ಕಳು ಮೊಮ್ಮಕ್ಕಳು ಸಂತಾನವೆಲ್ಲ ನನಗೆ ನಂಬಿಕೆಯಿಂದ ಭಯಭಕ್ತಿಯಿಂದ ಇದ್ದು ನನ್ನ ನೀತಿ ನ್ಯಾಯಗಳನ್ನು ಅನುಸರಿಸಲಿ ಅಂತಲೇ ನಾನು ಅವನ್ನ ಏನು ಮಾಡಿದ್ದೀನಿ, ಕರೆದಿದ್ದೀನಿ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇಲ್ಲಿ ಅದೇ ಥರ ನಮ್ಮನ್ನು ಸತ್ಯಕ್ಕೆ ಸುವಾರ್ತೆಗೆ ಕರೆದಿರುವಂಥ ಉದ್ದೇಶನೇ ಇದಕ್ಕೋಸ್ಕರನೇ. ಯೇಸು ಸ್ವಾಮಿ ಯೋಹಾನ 6:67 69 ತನಕ ಇಲ್ಲಿ ಕೆಲವು ವಾಕ್ಯಗಳನ್ನು ಹೇಳ್ತಾರೆ. ಏನಪ್ಪ ಅಂತಂದರೆ, ಇಲ್ಲಿ ನನ್ನ ರಕ್ತವನ್ನು ಮತ್ತು ದೇಹವನ್ನು, ನನ್ನ ಮಾಂಸವನ್ನು ನೀವು ತಿಂದು ಕುಡಿದಲೇ ಹೋದರೆ ನಿಮಗೆ ಜೀವ ಇಲ್ಲ ಅಂತ ಶಿಷ್ಯರಿಗೆ ಬೋಧನೆಯನ್ನು ಮಾಡ್ತಾ ಇರಬೇಕಾದ್ರೆ ಅನೇಕ ಶಿಷ್ಯರು ಮತ್ತು ಶಾಸ್ತ್ರಿಗಳು ಪರಿಸಾಯರು, ಏನು ಇವನು ದೇಹನ ಮಾಂಸನ ನಮಗೆ ತಿನ್ನೋಕೆ ಕೊಡ್ತಾನ, ಇದು ಕೇಳೋಕ್ಕಾಗಲ್ಲ, ಇದು ಅಸಾಧ್ಯವಾದ ಮಾತು, ಇದು ತಪ್ಪು, ಹಂಗೆ ಹಿಂಗೆ ಅಂತಾರೆ. ಯಾಕೆಂದರೆ ರಕ್ತ ಕುಡಿಯೋಂಗಿಲ್ಲ ಅಂತ ಧರ್ಮಶಾಸ್ತ್ರದಲ್ಲಿದೆ. ಆಮೇಲೆ ಈ ರೀತಿಯಾಗಿ ಇವೆಲ್ಲ ಇದಾವಲ್ಲ, ಇದೇನಿದು, ಇವು ಮನುಷ್ಯನ ಮಾಂಸ ತಿನ್ನೋಕ್ಕಾಗುತ್ತಾ ಅಂತ ಇವರು ಆಲೋಚನೆ ಮಾಡ್ಕೊಂಡು ಏನು ಮಾಡ್ತಾರೆ, ಯೇಸು ಕ್ರಿಸ್ತರನ್ನು ಬಿಟ್ಟುಬಿಟ್ಟು ಎಲ್ಲ ದಿಕ್ಕಪ್ಪಲಗೆ ಅನೇಕರು ಹೋಗ್ಬಿಡ್ತಾರೆ ಅಂತ. ಆದರೆ ಇಲ್ಲಿ ಸ್ವಲ್ಪ ಹೊತ್ತು ಇದ್ದಿದ್ರೆ ಅಲ್ಲಿ ಏನು ಹೇಳಕ್ಕೆ ಬರ್ತಿದ್ರು ಅವರು, ಯಾವ ಒಂದು ಟಾಪಿಕ್ ಮಾತಾಡ್ತಾರೆ, ಅದರ ರಹಸ್ಯ ಏನು, ಅದರ ಆತ್ಮಿಕ ಹಿನ್ನೆಲೆ ಏನು, ಅರ್ಥಗಳನ್ನು ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದರೆ ಅವರಿಗೆ ಬಿಡಿಸಿ ಹೇಳ್ತಿದ್ರು. ಆದರೆ ಅಷ್ಟು ತಾಳ್ಮೆ ಅವರಲ್ಲಿ ಏನು ಇರಲಿಲ್ಲ ಅಂತ ನಾವು ನೋಡ್ತೀವಿ. ಆದ್ದರಿಂದ ನಾವಿವತ್ತು ದೇವ್ರ ವಾಕ್ಯಗಳನ್ನು, ಮಾತುಗಳನ್ನು ಈ ಥರ ಮನ್ನಣೆ ಆಗ್ಬೋದು. ಯಾರಾದರೂ ಸ್ವಲ್ಪ ಕೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಅಂದರೆ ಇಲ್ಲ, ತಾಳ್ಮೆಯಿಂದ ಮೊದಲಿಂದ ಕೊನೆವರೆಗೂ ಕೇಳಿದಾಗ ಏನಾಗ್ತದೆ, ಒಂದು ಟಾಪಿಕ್ಕು, ಒಂದು ಆತ್ಮಿಕ ಅರ್ಥ, ಸಾರಾಂಶ ಅಂತ ನಾವೇನಂತೀವಿ, ಅದು ಕ್ಲೀನಾಗಿ ಅರ್ಥ ಆದಾಗ ಒಂದು ಡಿಸೈಡ್ ಮನಸ್ಸಿಗೆ ನಮಗೆ ಸರಿನೋ ತಪ್ಪು ಅಂತ ಡಿಸೈಡ್ ಮಾಡ್ಬೋದು. ಅದೇ ರೀತಿಯಲ್ಲಿ ಸ್ವಾಮಿ ಅವತ್ತು ಬೋಧನೆಯನ್ನು ಮಾಡುವಾಗ ಅನೇಕರು ಅರ್ಧಂಬರ್ಧ ಕೇಳಿಸ್ಕೊಂಡಾಗ ಅವ್ರು ಏನೇನು ಅರ್ಥ ಮಾಡ್ಕೊಂಡ್ರೋ ಗೊತ್ತಿಲ್ಲ. ಆದ್ದರಿಂದ ನಾವಿವತ್ತು ನಮ್ಮ ರಕ್ಷಕರು ಹೇಳಿದಂಥ ಮಾತುಗಳನ್ನು ತಾಳ್ಮೆಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ನಾವು ತಿಳ್ಕೊಂಡ್ರೆ ನಮ್ಮ ಜೀವಿತ ಸುಂದರವಾಗಿರ್ತೈತೆ. ನಾವು ಕೊನೆ ತನಕ ರಕ್ಷಣೆ ಮಾರ್ಗದಲ್ಲಿ ನಿಲ್ಲಿಕ್ಕೆ ಸಾಧ್ಯ ಆಗ್ತದೆ. ಅವ್ರು ಹೇಳಿರುವಂಥ ಎಚ್ಚರಿಕೆ ಮಾತುಗಳು ಏನಕ್ಕೆ ಹೇಳಿದ್ದಾರೆ, ಯಾತಕ್ಕೋಸ್ಕರ ಹೇಳಿದ್ದಾರೆ, ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ, ಯಾರಿಗೆ ಹೇಳಿದ್ದಾರೆ, ನಾವು ಏನು ಮಾಡಬೇಕು, ನಾನಿದು ಮಾಡ್ತಾ ಇದ್ದೀನ, ನಾನಿದು ಬಿಟ್ಬಿಟ್ಟಿದ್ದೀನ, ಇದರ ಒಂದು ಪ್ರತಿಯೊಂದು ನಮ್ಮ ಜೀವಿತದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದರೆ ನಾವು ಮಾಡಬೇಕಾಗಿರೋಂಥದ್ದು ಗಂಭೀರವಾಗಿ ದೇವರ ಆಲೋಚನೆಗಳನ್ನು ಕೇಳಬೇಕು. ದೇವರ ವಿಷಯಗಳನ್ನು ನಾವು ಧ್ಯಾನ ಮಾಡಿ ನಮ್ಮ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಅಂತ ನಾವು ನೋಡ್ತೀವಿ. ಅದಕ್ಕೆ ಇಲ್ಲಿ ಯೆಹೋಶುವ ಏನು ಮಾಡ್ತಾರೆ ಅಂದರೆ, ಆ ಒಂದು ಕಾನಾನ್ ದೇಶಕ್ಕೆ ಸೇರಿದ ಮೇಲೆ ಅಲ್ಲಿ ಏನು ಮಾಡ್ತಾರೆ, ಇಸ್ರೇಲ್ ಜನಗಳನ್ನು ಉದ್ದೇಶಿಸಿ, ನೋಡಿ ಇಷ್ಟೆಲ್ಲ ಆಯಿತು, ಇನ್ಮೇಲೆ ನೀವು ಏನು ತೀರ್ಮಾನ ತಗೊಳ್ಬೇಕು, ಇಲ್ಲಿ ನೀವು ನೆಲೆಯಾಗಿ ನಿಂತ್ಕೊಳ್ಬೇಕು ಅಂದರೆ, ಇಲ್ಲಿ ಶಾಶ್ವತವಾಗಿ ನೀವು ವಾಸ ಮಾಡಬೇಕು ಅಂದರೆ ಈ ರೀತಿಯಾದ ತೀರ್ಮಾನ ತಗೊಳ್ಬೇಕು. ಯೆಹೋವನ ದೇವರಾಗಿದ್ದರೆ ಯೆಹೋವನ ಸೇವಿಸ್ರಿ, ಬಾಳನ ದೇವರಾಗಿದ್ದರೆ ಬಾಳನ ಸೇವಿಸ್ರಿ. ಅಥವಾ ನಿಮ್ಗೆ ಇಷ್ಟ ಇಲ್ವೋ ಏನಾನ ಹಾಳಾಗೋಗ್ರಿ, ನಾನು ನನ್ನ ಮನೆಯವ್ರು ಮಾತ್ರ ಯೆಹೋವನನ್ನೇ ಸೇವಿಸ್ತೀವಿ ಅಂತ ದೃಢವಾಗಿ ನಂಬಿದ್ರಿಂದ ಒಳ್ಳೆಯ ಒಂದು ಪಿತೃಗಳ ಸ್ಥಾನದಲ್ಲಿ ಯೆಹೋಶುವ ಅಂತಂದರೆ ಒಳ್ಳೆಯ ವೀರನಾಗಿ ದೇವರಿಗೆ ಒಳ್ಳೆ ಮೋಶೆ ಥರ 2ನೇ ಸ್ಥಾನದಲ್ಲಿ ಏನು ಮಾಡ್ತಾರೆ, ನಿಂತ್ಕೊಂಡು ಇಸ್ರೇಲ್ ಜನರನ್ನು ನಡೆಸಿದಂಥ ಒಂದು ಕಾನಾನ್ ದೇಶಕ್ಕೆ ಹೋಗಿದಂಥ ಒಂದು ವೀರ ಅಂತ ನಾವು, ನಂಬಿಕೆ ಮಹಾವೀರ ಅಂತ ನಾವು ನೋಡ್ತೀವಿ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳು, ಇಲ್ಲಿ ಯೋಹಾನ 6:67-69 ಯೇಸು ಕ್ರಿಸ್ತರು ಈ ಒಂದು ರಕ್ತ ಮಾಂಸದ ವಿಷಯದಲ್ಲಿ ಮಾತಾಡಬೇಕಾದ್ರೆ ಅಲ್ಲಿ ಅನೇಕರು ಬಿಟ್ಟು ಹೋಗ್ಬಿಡ್ತಾರೆ. ಆದರೆ ಈ 12 ಜನ ಶಿಷ್ಯರನ್ನ ಉದ್ದೇಶಿಸಿ ಯೇಸು ಕ್ರಿಸ್ತರು ಕೇಳ್ತಾರೆ ಒಂದು ಪ್ರಶ್ನೆನ, ನೀವು ನನ್ನನ್ನು ಬಿಟ್ಟು ಹೋಗಬೇಕು ಅಂತ ಏನಾದರೂ ಇದ್ದೀರಾ ಅಂತ ಕೇಳಿದಾಗ ಪೇತ್ರನಿಗೆ ತುಂಬ ನೋವಾಗ್ಬಿಡ್ತದೆ. ಸ್ವಾಮಿ, ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗಲಿ, ನಾನು ನಿಮ್ಮಲ್ಲಿ ನಿತ್ಯ ಜೀವ ಉಂಟು ಮಾಡುವಂಥ ವಾಕ್ಯಗಳವಲ್ಲ ಅಂತ ಭಕ್ತಿಯಿಂದ, ದೈನ್ಯತೆಯಿಂದ ತಗ್ಗಿಸ್ಕೊಂಡು ಮಾತಾಡ್ತಾರೆ. ಅದಕ್ಕೆ ಅವ್ರಿಗೆ ಯಾವತ್ತೂ ಯೇಸು ಕ್ರಿಸ್ತನ ಬಿಟ್ಟೋಗೋಂಥ ಮನಸ್ಸು ಬರ್ದಂಗೆ ಅವ್ರನ್ನ ತಪ್ಪಿ ಹೋದರೂ ಅವ್ರನ್ನ ಕಾಪಾಡ್ತಾರೆ ಯೇಸು ಕ್ರಿಸ್ತರು. ಕೊನೆಯಲ್ಲಿ ಯಾರು ಗೊತ್ತಿಲ್ಲ ಅಂತ ಅಂದ್ಬಿಡ್ತಾರೆ ಭಯದಲ್ಲಿ. ಆದರೆ ಅಂಥ ಸಂದರ್ಭದಲ್ಲಿ ಅವರಿಗೋಸ್ಕರ ಯೇಸು ಕ್ರಿಸ್ತರು ಏನು ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅದರಿಂದ ನಾವು ಕೆಲವು ಸಮಯದಲ್ಲಿ ತಪ್ಪಿದರೆ, ನಾವು ಕೆಲದಲ್ಲಿ ದಾರಿ ತಪ್ಪು ಮಾಡ್ತೀವಿ. ಅಂಥ ಸಮಯದಲ್ಲಿ ನಾವು ರಕ್ಷಕನನ್ನು ನಾವು ಯಾವಾಗಲೂ ಅನುಸರಿಸೋದಾದರೆ, ತಪ್ಪು ಮಾಡಿದಾಗ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಆದ್ದರಿಂದ
ನಾವು ಭಯಭಕ್ತಿಯಿಂದ ಆತನ ವಾಕ್ಯಗಳಿಗೆ ನಾವು ಗಮನ ಕೊಟ್ಟು ಅದು ಬಿಟ್ಟುಬಿಟ್ಟು ಬೇರೆ ವಿಷಯಗಳನ್ನ ಮೇಲೆ ನಂಬಿಕೆ ವಿಶ್ವಾಸವನ್ನು ಇಡ್ದಂಗೆ ನಮಗೆ ಸಿಕ್ಕಿರುವಂಥ ಒಂದು ಪ್ರೂಫು ಆಧಾರಗಳನ್ನೆಲ್ಲ ತಿಳ್ಕೊಂಡು ನಾವು ಮತ್ತೆ ಬೇರೆ ನಂಬಿಕೆ ವಿಶ್ವಾಸಗಳ ಕಡೆಗೆ ಹೋಗ್ದಂಗೆ ಎಚ್ಚರಿಕೆಯಿಂದ ನಾವು ಯಾರನ್ನು ಸೇವಿಸಬೇಕು ಯಾರನ್ನು ಸೇವಿಸಬಾರ್ದು ಅನ್ನೋದನ್ನು ಗಂಭೀರವಾಗಿ ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನಡೆಯೋಕ್ಕೆ ತಂದೆಯ ದೇವರು ತನ್ನ ಆತ್ಮನ ಮುಖಾಂತರ ನಮ್ಮೆಲ್ಲರನ್ನೂ ಕಾಯ್ದು ಕಾಪಾಡಲಿ. ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ, ಮಹೋನ್ನತನೇ, ಸರ್ವಶಕ್ತನೇ, ಸರ್ವಗಳರ್ಸನೇ, ಸೇನಾಧೀಶ್ವರನಾದ ಯೆಹೋವ ದೇವರೇ, ನಿಮ್ಮ ನಾಮಕ್ಕೆ ಯೇಸು ಕ್ರಿಸ್ತರ ಮುಖಾಂತರ ಕೋಟಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ತಂದೆಯ ದೇವರೇ, ಈ ದಿನದ ಮನ್ನವನ್ನು ನಮಗೆ ಅನುಗ್ರಹಿಸಿದಿರಿ. ಅದರಲ್ಲಿರುವಂಥ ಹೌದು ಸ್ವಾಮಿ ಆತ್ಮಿಕ ಅರ್ಥಗಳನ್ನು ನಮಗೆ ತಿಳಿಯಪಡಿಸಿದಿರಿ. ನಿಮ್ಮನ್ನು ಮಾತ್ರ ಸೇವಿಸಬೇಕು, ಯಾಕೆ ಸೇವಿಸಬೇಕು ಎಲ್ಲವನ್ನು ಸವಿಸ್ತಾರವಾಗಿ ನಾವು ಇವತ್ತು ಧ್ಯಾನ ಮಾಡಿದ್ದೀವಿ. ಅದನ್ನು ಬಿಟ್ಟು ಬಿಡದೆ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ತಂದೆ, ನಾವು ನಿಮ್ಮ ಮೇಲೆ ನಂಬಿಕೆ ವಿಶ್ವಾಸವಿಟ್ಟು ನಿನ್ನೊಬ್ಬನನ್ನೇ ಅಡ್ಡಬಿದ್ದು ಆರಾಧಿಸುವಂತೆ ನಮಗೆ ನಿಮ್ಮ ಪರಿಶುದ್ಧಾತ್ಮನ ಮುಖಾಂತರ ನಮ್ಮನ್ನು ಕಾಯ್ದು ಕಾಪಾಡಿರಿ, ಬಲಪಡಿಸಿರಿ. ಇದನ್ನು ಧ್ಯಾನ ಮಾಡುವಂಥ ಕೇಳುವಂಥ ಪ್ರತಿಯೊಂದು ಆತ್ಮಗಳನ್ನು ಕುಟುಂಬಗಳನ್ನು ನಿಮ್ಮ ಪರಿಶುದ್ಧಾತ್ಮದಿಂದ ಅಭಿಷೇಕಿಸಿ ಆಶೀರ್ವದಿಸಿ ಅವರೆಲ್ಲರನ್ನೂ ರಕ್ಷಣೆ ಮಾರ್ಗದಲ್ಲಿ ನಿಮ್ಮ ಮಗನ ಹೆಜ್ಜೆಯಲ್ಲಿ ನಡೆಸಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕನೂ ಆಗಿರುತ್ತೆ ಯೇಸು ಕ್ರಿಸ್ತರ ದಿವ್ಯನಾಮದಲ್ಲಿ ತಾಳ್ಮೆಯಿಂದಲೂ ವಿನೋದನ್ನು ಬೇಡ್ಕೊಳ್ತೇನೆ ಪರಲೋಕ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್ಸ್.